ಉತ್ತರ ಕರ್ನಾಟಕದಲ್ಲಿ ಪ್ರತಿಭಾವಂತ ಕಲಾವಿದರಿದ್ದಾರೆ. ಅವರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವಾಗಬೇಕು. ಈ ಭಾಗದಲ್ಲೇ ಫಿಲ್ಮ್ ಸಿಟಿ ನಿರ್ಮಾಣವಾದರೆ ಚಲನಚಿತ್ರೋದ್ಯಮಕ್ಕೆ ಶಕ್ತಿ ಬರಲಿದೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಅಭಿಪ್ರಾಯಪಟ್ಟರು. ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ವತಿಯಿಂದ ಆಲೂರು ವೆಂಕಟರಾವ್ ಭವನದಲ್ಲಿ ಆಯೋಜಿಸಿದ್ದ ಉತ್ತರ ಕರ್ನಾಟಕ ಚಲನಚಿತ್ರೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಇಂದು ಪ್ರೊಡಕ್ಷನ್, ಫಿಲ್ಮ್ ಸಿಟಿ ಸೇರಿದಂತೆ ಎಲ್ಲ ಪ್ರಮುಖ ಚಟುವಟಿಕೆಗಳು ಬೆಂಗಳೂರು, ಮೈಸೂರಿಗಷ್ಟೇ ಸೀಮಿತವಾಗಿವೆ. ಇದರಿಂದ ಉತ್ತರ ಕರ್ನಾಟಕದ ಸ್ಥಳೀಯ ಪ್ರತಿಭೆ ಹಾಗೂ ಕಲಾವಿದರಿಗೆ ಸೂಕ್ತ ಅವಕಾಶ ಸಿಗುತ್ತಿಲ್ಲ ಎಂದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಜಿಲ್ಲಾಧಿಕಾರಿ ಆರ್. ಸ್ನೇಹಲ್ ಅವರು ಮಾತನಾಡಿ, ಸಿನಿಮಾ ನಮ್ಮ ಜೀವನದ ಪ್ರತಿಬಿಂಬ. ಜನರನ್ನು ಪ್ರೇರೇಪಿಸುತ್ತದೆ, ಆಕಾಂಕ್ಷೆಗಳನ್ನು ಹುಟ್ಟಿಸುತ್ತದೆ, ಸಾಕಷ್ಟು ವಿಚಾರಗಳನ್ನು ತಿಳಿಸುತ್ತದೆ, ಜನರಿಗೆ ವಿಚಾರ ವಿಮರ್ಶೆಗಳನ್ನು ಮಾಡಲು ಅವಕಾಶ ಕಲ್ಪಿಸುತ್ತದೆ ಎಂದರು. ಮಂಡಳಿ ಅಧ್ಯಕ್ಷ ಮಂಜುನಾಥ ಹಗೇದಾರ್ ಅಧ್ಯಕ್ಷತೆ ವಹಿಸಿದ್ದರು. ಹಿರಿಯ ನಟ ಸುರೇಶ್ ಹೆಬ್ಳೀಕರ್, ಜಿಲ್ಲಾಧಿಕಾರಿ ಆರ್. ಸ್ನೇಹಲ್, ಬಸವರಾಜ್ ಗುರಿಕಾರ್, ಕಲ್ಮೇಶ್ ಹಾವೇರಿಪೇಟ್, ಪ್ರಭು ಹಂಚಿನಾಳ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕುಮಾರ್ ಬೆಕ್ಕೇರಿ, ನಿರ್ದೇಶಕ ನಾಗೇಂದ್ರ ಮಾಗಡಿ, ಗುರುದತ್ತ ಮುಸ್ರಿ, ರಾಹುಲ್ ದತ್ತ ಪ್ರಸಾದ್, ರಂಜಾನ್ ದರ್ಗಾ ಉಪಸ್ಥಿತರಿದ್ದರು. ಕಳೆದ ಬಹುಶಃ 10 ವರ್ಷಕ್ಕಿಂತ ಹೆಚ್ಚು ಇನ್ನೊಂದು ಸಂಘಟನೆ ಮಾಡಿ ಈ ಭಾಗದ ಕಲಾವಿದರಿಗೆ ಮತ್ತು ಈ ಭಾಗದಲ್ಲಿ ಪ್ರೊಡಕ್ಷನ್ ಮಾಡ್ತಕ್ಕಂಥ ಚಲನಚಿತ್ರಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡುವಂಥ ಕೆಲಸ ಈ ಒಂದು ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಡ್ತಾ ಇದೆ. ಬಹಳ ಒಂದು ಅಭಿನಂದನೆಯ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮಗೆ ಮೊಟ್ಟ ಮೊದಲು ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಉತ್ತರೋತ್ತರವಾಗಿ ಇದು ಬಹಳಷ್ಟು ಅಭಿವೃದ್ಧಿ ಆಗ್ತಾ ಇದೆ ಮತ್ತು ಹೆಚ್ಚಿನ ರೀಚ್ ಬಹಳ ಜನರಿಗೆ ತಲುಪ್ತಾ ಇದೆ. ಆದರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನು ಇಲ್ಲಿ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರದ ಹೆಚ್ಚಿನ ರೀತಿಯಾದ ನೆರವು ಬೇಕಾಗಿದೆ. ಯಾವ ರೀತಿ ಇವತ್ತು ಬೆಂಗಳೂರು ಮೈಸೂರಲ್ಲಿ ಇವತ್ತು ಕನ್ನಡ ಚಲನಚಿತ್ರ ಅಂತಂದ್ರೆ ಅಲ್ಲಿ ಪ್ರೊಡಕ್ಷನ್ ಅಂತಂದ್ರೆ ಎಲ್ಲವೂ ಸಹಿತ ಬೆಂಗಳೂರು ಮತ್ತು ಮೈಸೂರಿಗೆ ಸೀಮಿತ ಆಗಿದೆ. ಫಿಲ್ಮ್ ಸಿಟಿ ಇರ್ಬೋದು, ಮತ್ತೊಂದಿರ್ಬೋದು, ಅಲ್ಲೇ ಇದ್ದಿದ್ದರಿಂದ ಎಲ್ಲವೂ ಸಹಿತ ಬೆಂಗಳೂರು ಮತ್ತು ಮೈಸೂರು ಮೇಲೆ ನಮ್ಮ ಕನ್ನಡದ ಚಲನಚಿತ್ರ ರಂಗ ಅಲ್ಲೇ ಡಿಪೆಂಡ್ ಆಗಿದೆ ಅಂತ ನೋಡಿದ್ವಿ. ಮೊದಲೆಲ್ಲ ಒಂದು ಕಾಲ ಇತ್ತು, ಎಲ್ಲೋ ಚೆನ್ನೈ ಮೇಲೆ ಇತ್ತು, ಚೆನ್ನೈನಲ್ಲಿ ಅಲ್ಲೇ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಇತ್ತು. ನಮ್ಮೆಲ್ಲ ಕಲಾವಿದರು ಅಲ್ಲಿ ಹೋಗಿದ್ರು. ಈಗ ಮೈಸೂರು ಮತ್ತು ಬೆಂಗಳೂರಲ್ಲಿ ಡಿಪೆಂಡ್ ಆಗಿದೆ. ಅದನ್ನ ಹಂಗ ಆದಾಗ ಏನಾಗ್ತದೆ, ಬೆಂಗಳೂರಲ್ಲಿ ಇರ್ಲಿ, ಆದ್ರೆ ಉತ್ತರ ಕರ್ನಾಟಕ ಭಾಗದ ಕಲಾವಿದರಿಗೆ ಯಾವ ರೀತಿ ಒಂದು ಪ್ರೋತ್ಸಾಹ ಇದು ಎಲ್ಲ ಫೀಲ್ಡ್ ಅಲ್ಲಿ ಹೇಳ್ತಾ ಇದ್ದೆ ನಾನು. ಅದು ಬೇರೆ ಕೇವಲ ಚಲನಚಿತ್ರ ಅಲ್ಲ. ಈ ಕ್ರಿಕೆಟ್ ಅಂತ ಉದಾಹರಣೆ ತೆಗೆದುಕೊಂಡ್ರಿ, ಅಲ್ಲಿ ಆ ಭಾಗದಲ್ಲಿ ಏನೊಂದು ಕ್ರಿಕೆಟರ್ಸ್ ಇರ್ತಾರೆ, ಅವ್ರಿಗೆ ಏನೊಂದು ಮಹತ್ವ ಸಿಗ್ತದೆ. ಉತ್ತರ ಕರ್ನಾಟಕದಿಂದ ಬಂದಂತ ಪ್ಲೇಯರ್ಸ್ ಇಲ್ಲದೆ ಅಷ್ಟು ಮಹತ್ವ ಸಿಗುವುದಿಲ್ಲ. ಒಳ್ಳೆ ರೀತಿಯಿಂದ ಒಂದು ಲ್ಯಾಂಡ್ ಇದೆ, ಅದೇನಾದ್ರು ಸರಿ ಮಾಡಿದ್ರೆ ಬಹಳಷ್ಟು ಖರ್ಚಿಲ್ಲದೆ ಇವತ್ತು ಒಂದು 2-3 ಸಾವಿರ ಎಕರೆ ಸರ್ಕಾರ ವಶ ಬರ್ಲಿಕ್ಕೆ ಸಾಧ್ಯ. ಇಂಥ ಫಿಲ್ಮ್ ಸಿಟಿ ಮಾಡ್ಲಿಕ್ಕೆ ಬಹಳ ಅನುಕೂಲಕರವಾದಂತಹ ಒಂದು ಲ್ಯಾಂಡ್. ನೀವು ಹೋಗಿ ನೋಡಿ ಬರ್ರಿ, ಬಹಳ ಒಳ್ಳೆ ರೀತಿಯಾದ ಒಂದು ವಾತಾವರಣ ಇದೆ. ಅದರಿಂದ ಈ ಭಾಗದ ಒಂದು ಚಲನಚಿತ್ರ ಅಭಿವೃದ್ಧಿಗೆ ಒತ್ತು ಕೊಡ್ಲಿಕ್ಕೆ ಆಗ್ತದೆ. ಈ ಒಂದು ಸಿನಿಮಾ ಅನ್ನೋದೇನಿದೆ ಅದು ನಮ್ಮ ಪ್ರಪಂಚ ಮತ್ತು ನಮ್ಮ ಜೀವನಕ್ಕೆ ಒಂದು ಪ್ರತಿಬಿಂಬ ಇದೆ. ಜನರನ್ನು ಪ್ರೇರೇಪಿಸುತ್ತೆ, ಅವರಿಗೆ ಆಕಾಂಕ್ಷೆಗಳನ್ನು ಹುಟ್ಟಿಸುತ್ತೆ. ಅದರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸುತ್ತೆ, ಜನರಿಗೆ ವಿಚಾರ ವಿಮರ್ಶೆ ಮಾಡಲಿಕ್ಕೆ ಅವಕಾಶಗಳನ್ನು ಕಲ್ಪಿಸ್ಕೊಡುತ್ತೆ. ಆ ನಿಟ್ಟಿನಲ್ಲಿ ಲಾಸ್ಟ್ ವೀಕ್ ಅಷ್ಟೇ ನಮ್ಮ ಜಿಲ್ಲೆಯ ಶಾಲಾ ಶಿಕ್ಷಕರು ಸೇರಿ ಒಂದು ಸಿನಿಮಾವನ್ನು ಮಾಡಿದರು. ಆ ಸಿನಿಮಾವನ್ನು ಅವರು ರಿಲೀಸ್ ಕೂಡ ಲಾಸ್ಟ್ ವೀಕ್ ಮಾಡಿದರು. ಸಂಸ್ಕಾರ ಅಂತ ಸಿನಿಮಾ ಹೆಸರು. ಸೊ ಮಕ್ಕಳಲ್ಲಿ ಹೇಗೆ ಒಂದು ಸಂಸ್ಕಾರವನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಸಿನಿಮಾವನ್ನು ಅವರು ಮಾಡಿದ್ದಾರೆ. ಅದೇ ರೀತಿ ಉತ್ತರ ಕರ್ನಾಟಕದಿಂದ ಸಾಕಷ್ಟು ಚಲನಚಿತ್ರಗಳನ್ನು, ಕಿರುಚಿತ್ರಗಳನ್ನು ಮಾಡ್ತಾನೆ ಇದ್ದೀರಿ. ಇನ್ನೂ ಸಾಕಷ್ಟು ಬೆಂಬಲ ಬೇಕಿದೆ. ಸಾಹೇಬರು ಹೇಳಿದ ಹಾಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಕೂಡ ಬೇಕಿದೆ. ಖಂಡಿತವಾಗ್ಲೂ
ಏನು ಸಾಧ್ಯ ಇದೆ ನಮ್ಮ ಕಡೆಯಿಂದ ನಾವು ಕೂಡ ಕೈ ಜೋಡಿಸ್ತೀವಿ.